ನೀಡಿತ್ತು. ಆಪರೇಷನ್ ಸಿಂಧೂರ ಕರೆಕ್ಟಾಗಿ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಈ ಆಪರೇಷನ್ ಸಿಂಧೂರದ ಮೂಲಕ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಂಥ ಭಾರತೀಯ ಸೇನಾಪಡೆಗೆ ನೆರವು ನೀಡಿದ್ದೆ ಇಸ್ರೋ. ಉಗ್ರರ ನೆಲೆ, ಲಾಂಚ್ ಪ್ಯಾಡ್ಗಳು ಇದೆಲ್ಲದರ ಚಿತ್ರಣವನ್ನು ಕಳುಹಿಸಿಕೊಟ್ಟಿದ್ದೆ, ಇದರ ಸುಳಿವನ್ನು ಕೊಟ್ಟಿದ್ದೆ ಇಸ್ರೋ. ಉಗ್ರರ ನೆಲೆಗಳು ಬೆಂಗಳೂರಿನ ಪೀಣ್ಯದಲ್ಲಿದೆ ಇಸ್ರೋ ಕೇಂದ್ರ ಕಚೇರಿಯಿಂದ ತೀವ್ರ ನಿಗಾ ವಹಿಸಲಾಗಿತ್ತು. ಉಗ್ರರ ನೆಲೆ, ಲಾಂಚ್ ಪ್ಯಾಡ್ಗಳ ಚಿತ್ರವನ್ನು ಕಳುಹಿಸಿಕೊಟ್ಟಿದ್ದು ಮತ್ತು ಆಪರೇಷನ್ ಸಿಂಧೂರಿಗೆ ಸಾಥ್ ಕೊಟ್ಟಿದ್ದು ಇಸ್ರೋ. ಭಾರತೀಯ ಸೇನೆಗೆ ಉಗ್ರರ ಸುಳಿವು ಕೊಟ್ಟಿದ್ದೇ ಇಸ್ರೋ. ಉಗ್ರರ ನೆಲೆ, ಲಾಂಚ್ ಪ್ಯಾಡ್ಗಳ ಚಿತ್ರವನ್ನು ಕಳುಹಿಸಿ ನೆರವು ನೀಡಿತ್ತು. ಫೋಟೋ, ವಿಡಿಯೋ ಸೆರೆ ಹಿಡಿದಿದ್ದ 10 ಸ್ಯಾಟಲೈಟ್ ಅದು ಬೆಂಗಳೂರಿನ ಪೀಣ್ಯದ ಬಳಿ ಇರುವಂತಹ ಇಸ್ರೋ ಕೇಂದ್ರ ಕಚೇರಿಯಿಂದಲೇ ತೀವ್ರ ನಿಗಾವನ್ನು ವಹಿಸಲಾಗಿತ್ತು. ಆ ಮೂಲಕ ಇಸ್ರೋ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯವಾಗಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತೆ ಮತ್ತು ಪಾಕಿಸ್ತಾನದ ಉಗ್ರಗಾಮಿಗಳ ನೆಲೆಯನ್ನು ಉಡಾಯಿಸಲಿಕ್ಕೆ ಮತ್ತು ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳನ್ನು ಉಡಾಯಿಸಲಿಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತಂದರೆ ಅದು ಇಸ್ರೋ. ತೀವ್ರ ನಿಗಾ ಇಟ್ಟಿದ್ದಂಥ ಇಸ್ರೋ ಪಾಕಿಸ್ತಾನದ ನೆಲದಲ್ಲಿ ಇರುವಂತಹ ಉಗ್ರರು ಒಂದು ಜಾಗ ಮತ್ತು ಇದೇ ಸಂದರ್ಭದಲ್ಲಿ ಲಾಂಚ್ ಪ್ಯಾಡ್ಗಳು ಎಲ್ಲೆಲ್ಲಿವೆ, ಯಾಕೆಂದರೆ ಮಿಸೈಲ್ಗಳನ್ನು ಲಾಂಚ್ ಮಾಡುವಂಥ ಪ್ಯಾಡ್ಗಳು ಎಲ್ಲೆಲ್ಲಿವೆ, ಇವೆಲ್ಲವನ್ನು ಕೂಡ ಇಸ್ರೋ ತೀವ್ರ ನಿಗಾ ಇರಿಸಿ ಲಾಂಚ್ ಪ್ಯಾಡ್ಗಳನ್ನು ನಿಖರವಾದ ಲಾಂಚ್ ಪ್ಯಾಡ್ಗಳ ಒಂದು ನಿರ್ದಿಷ್ಟ ಜಾಗವನ್ನು ನಿಖರವಾಗಿ ತಿಳಿಸಿತ್ತು. ಇದು ಸೇನೆಗೆ ಬಹಳ ಸಹಕಾರಿಯಾಯಿತು. ಲಾಂಚ್ ಪ್ಯಾಡ್ಗಳನ್ನೆಲ್ಲ ಹೊಡೆದು ಹಾಕಲಿಕ್ಕೆ ಮತ್ತು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಿಕ್ಕೆ. ಹಲವಾರು ಮಂದಿ ಉಗ್ರರು, ಸುಮಾರು 100ಕ್ಕೂ ಹೆಚ್ಚು ಮಂದಿ ಉಗ್ರರು ಸಾವನ್ನಪ್ತಾರೆ. 100 ಮಂದಿ ಉಗ್ರರು ಅಂತಂದರೆ ಅದಕ್ಕೆ ಇಸ್ರೋ ಪಾತ್ರ ಬಹಳ ಮುಖ್ಯವಾಗಿತ್ತು. ಬೆಂಗಳೂರಿನ ಪೀಣ್ಯದಲ್ಲಿ ಇರುವಂತಹ ಇಸ್ರೋ ತೀವ್ರ ನಿಗಾ ಇಟ್ಟಿತ್ತು ಉಗ್ರಗಾಮಿಗಳ ಚಟುವಟಿಕೆಯ ಕುರಿತಾಗಿ. ಇನ್ನು ಇಸ್ರೋ ಕೊಟ್ಟಂತಹ ಒಂದು ಸುಳಿವು ನಿರ್ದಿಷ್ಟವಾದಂಥ ನಿಖರವಾದಂಥ ಒಂದು ಸ್ಥಳವನ್ನು ಗುರುತಿಸಿದ್ರಿಂದಾಗಿ ಲಾಂಚ್ ಪ್ಯಾಡ್ಗಳು, ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳು ಮತ್ತು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನೋಡಿ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ಸಾರ್ವಜನಿಕರು ಈ ಒಂದು ದಾಳಿಯ ಸಂದರ್ಭದಲ್ಲಿ ಹತರಾಗದಂತೆ ಕೇವಲ ಉಗ್ರರನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರನ್ನು ನಿಖರವಾಗಿ ಅವರ ಸ್ಥಳವನ್ನು ಗುರುತಿಸಿ ಹೊಡೆದು ಉರುಳಿಸುವುದಕ್ಕೆ ಪ್ರಮುಖವಾದಂಥ ಕಾರಣ ಇಸ್ರೋ.